ವೀಕ್ಷಕರೇ, ಈ ಅಧ್ಯಕ್ಷನಿಗೆ ಹೇಳೋರು ಕೇಳೋರು ಯಾರು ಇಲ್ವಾ? ಅಧಿಕಾರ ಸಿಗ್ತಾ ಇದ್ದ ಹಾಗೇನೆ ಆಡಿದ್ದೇ ಆಟನ ಅಂದ್ಕೊಂಡಿದ್ದಾನ. ತಾನಾಡಿದ್ದೇ ಆಟ ಅಂತ ಈ ಆಸಾಮಿ. ಈತ ಸಂಸದನೂ ಅಲ್ಲ, ಶಾಸಕನೂ ಅಲ್ಲ. ಆದರೆ ಪಟ್ಟಣ ಪಂಚಾಯಿತಿಗೆ ರೋಷಾವೇಶ, ಈತ ನಡ್ಕೊಳ್ತಾ ಇರುವಂಥ ರೀತಿ ಇದೆಯಲ್ಲ, ಅಂಧ ದರ್ಬಾರ್ ಇದೆಯಲ್ಲ, ಹಾಗಾಗಿ ಸಹಜವಾಗಿ ಕಾಡುವಂಥ ಪ್ರಶ್ನೆ, ಈತನಿಗೆ ಹೇಳೋರು ಕೇಳೋರು ಯಾರು ಇಲ್ವಾ ಅಂತ. ಅಧಿಕಾರ ಸಿಕ್ತಿದ್ದ ಹಾಗೇನೆ ಕೋಡಂಗಿ ಥರ ಆಡೋಕೆ ಶುರು ಮಾಡಿದ್ದಾನೆ ಅಂತ ಅಲ್ಲಿನ ಜನವೇ ಮಾತಾಡ್ಕೋತಾರೆ. ಈ ಪಟ್ಟಣ ಪಂಚಾಯಿತಿಯಲ್ಲಿ ಅಧ್ಯಕ್ಷನದು ನಡೀತಾ ಇರುವಂಥ ಅಂಧ ದರ್ಬಾರ್ ನಿಮ್ಮ ಮುಂದೆ ಇಡ್ತಾ ಇದೆ ಫ್ರೀಡಂ ಟಿವಿ. ಬಾಶೆಟ್ಟಿಹಳ್ಳಿ ಪಟ್ಟಣ ಪಂಚಾಯಿತಿ, ದೊಡ್ಡಬಳ್ಳಾಪುರದ ಬಾಶೆಟ್ಟಿಹಳ್ಳಿ ಪಟ್ಟಣ ಪಂಚಾಯಿತಿಯಲ್ಲಿ ಇರುವಂಥ ಅವ್ಯವಸ್ಥೆ ಪಟ್ಟಣ ಪಂಚಾಯಿತಿ ಅಧ್ಯಕ್ಷ ಪ್ರೇಮ್ ಕುಮಾರ್ ಸರ್ವಾಧಿಕಾರಿ ಧೋರಣೆಯಿಂದ ಬಟಾಬಯಲಾಗ್ತಿದೆ. ಹೇಳಲ್ಲ ಕೇಳಲ್ಲ, ಇಷ್ಟ ಬಂದಂತೆ ಅಧಿಕಾರ ಚಲಾಯಿಸ್ತಾನೆ. ಕೇವಲ ಪ್ರಶ್ನೆ ಕೇಳಿದ್ರೆ ಸಾಕು, ಕೈಗೆ ಸಿಕ್ಕಿದ್ದನ್ನೇ ಎಸೆಯುವಂಥ ಭೂಪಾಯಿತ. ತುಂಬಿದ ಸಭೆಯಲ್ಲಿ ಸದಸ್ಯರನ್ನೇ ಡೋಂಟ್ ಕೇರ್ ಅಂತಾನೆ. ತುಂಬಿದ ಸಭೆಯಲ್ಲಿ ಸದಸ್ಯರನ್ನ ಕ್ಯಾರೆ ಅನ್ನೋದಿಲ್ಲ ಈ ಪ್ರೇಮ್ ಕುಮಾರ್. ಬಿಜೆಪಿ ಪಕ್ಷದ ಬೆಂಬಲಿತ ಅಧ್ಯಕ್ಷ ಪ್ರೇಮ್ ಕುಮಾರ್ ದರ್ಪದ ಆಡಳಿತ ಇದು. ಪ್ರೇಮ್ ಕುಮಾರ್ ದೌಲತ್ತಿನ ಆಡಳಿತಕ್ಕೆ ಸ್ಥಳೀಯ ಜನ ಬೇಸತ್ತು ಹೋಗಿದ್ದಾರೆ. ಹಾಗಾಗಿ ಪ್ರೇಮ್ ಕುಮಾರ್ ಹಠಾವೋ, ಪಂಚಾಯಿತಿ ಬಚಾವೋ ಅಂತ ಅಭಿಯಾನವನ್ನೇ ನಡೆಸಲಿಕ್ಕೆ ಮುಂದಾಗಿದ್ದಾರೆ. ಈ ಅಧ್ಯಕ್ಷನಿಗಂತೂ ಹೇಳೋರು ಕೇಳೋರು ಯಾರೂ ಇಲ್ಲ. ಅಧಿಕಾರ ಸಿಕ್ತಿದ್ದಂತೆ ಆಡಿದ್ದೇ ಆಟ ಅಂದ್ಕೊಂಡಿದ್ದಾನ ಈ ಆಸಾಮಿ. ಸಂಸದನೂ ಅಲ್ಲ, ಶಾಸಕನೂ ಅಲ್ಲ, ಆದರೆ ಪಟ್ಟಣ ಪಂಚಾಯಿತಿಗೆ ರೋಷಾವೇಶ. ಈ ಪಟ್ಟಣ ಪಂಚಾಯಿತಿಯಲ್ಲಿ ಅಧ್ಯಕ್ಷನದ್ದು ಅಂಧ ದರ್ಬಾರ್ ಎಗ್ಗಿಲ್ಲದೆ ನಡೀತಾ ಇದೆ. ಬಾಶೆಟ್ಟಿಹಳ್ಳಿ ಪಟ್ಟಣ ಪಂಚಾಯಿತಿಯಲ್ಲಿ ಅಧ್ಯಕ್ಷನ ಗೂಂಡಾಗಿರಿ ಬೇರೆ ಮೀರಿದ್ದು. ದೊಡ್ಡಬಳ್ಳಾಪುರದ ಬಾಶೆಟ್ಟಿಹಳ್ಳಿ ಪಟ್ಟಣ ಪಂಚಾಯಿತಿಯಲ್ಲಿ ಏನಿದು ಅವ್ಯವಸ್ಥೆ? ಅಧ್ಯಕ್ಷ ಪ್ರೇಮ್ ಕುಮಾರ್, ಪಟ್ಟಣ ಪಂಚಾಯಿತಿ ಅಧ್ಯಕ್ಷ ಪ್ರೇಮ್ ಕುಮಾರ್ ಸರ್ವಾಧಿಕಾರಿ ಧೋರಣೆ. ಯಾರು ಹೇಳೋರಿಲ್ಲ, ಯಾರು ಕಿವಿ ಹಿಂಡೋರಿಲ್ಲ, ಯಾರು ಗದರಿಸೋರಿಲ್ಲ. ಹಾಗಾಗಿ ತಾನು ಆಡಿದ್ದೇ ಆಟ ಅನ್ನುವಂಥ ಒಂದು ಪರಿಸ್ಥಿತಿ. ಈತನ ವರ್ತನೆ ನೋಡಿದಾಗ ಇಲ್ಲಿನ ಅವ್ಯವಸ್ಥೆಗೆ ಹಿಡಿದಂಥ ಕೈಗನ್ನಡಿ ಇದು. ವೀಕ್ಷಕರೇ, ಸಾಮಾನ್ಯವಾಗಿ ಈ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೊಡ್ಡಬಳ್ಳಾಪುರ ತಾಲೂಕಿನ ಬಾಶೆಟ್ಟಿಹಳ್ಳಿ ಪಟ್ಟಣ ಪಂಚಾಯಿತಿಗೆ ಸಂಬಂಧಪಟ್ಟಂತೆ ಒಂದಷ್ಟು ಮಾಹಿತಿಗಳನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ಪಟ್ಟಣ ಪಂಚಾಯಿತಿಯಲ್ಲಿ ಯಾವ ರೀತಿಯ ಸರ್ವಾಧಿಕಾರಿ ಧೋರಣೆ ನಡೀತಾ ಇದೆ, ಅಲ್ಲಿ ಅಧ್ಯಕ್ಷನ ವರ್ತನೆ ಯಾವ ರೀತಿ ಮಿತಿ ಮೀರಿದೆ, ಅಧಿಕಾರ ಸಿಕ್ತಿದ್ದ ಹಾಗೆಯೇ ಈ ವೇಳೆ ಕೋತಿಗೆ ಹೆಂಡ ಕುಡಿಸ್ತಂತ ಆಡ್ತಾನೆ ಅನ್ನುವಂಥದ್ದು ಅಲ್ಲಿನ ನಾಗರಿಕರು ಹೇಳುವಂಥ ಮಾತು. ಕೋತಿಗೆ ಹೆಂಡ ಕುಡಿಸಿದ್ರೆ ಹೆಂಗಾಡುತ್ತೋ ಆ ರೀತಿ ಆಡ್ತಾನೆ ಈ ಮನುಷ್ಯ ಅಂತ ಅಲ್ಲಿನ ಜನರೇ ಆಕ್ರೋಶವನ್ನ ಹೊರಹಾಕ್ತಾರೆ. ಅಧ್ಯಕ್ಷನ ಗೂಂಡಾಗಿರಿಗೆ ರೋಸಿ ಹೋಗಿದ್ದಾರೆ. ದೊಡ್ಡಬಳ್ಳಾಪುರದ ಬಾಶೆಟ್ಟಿಹಳ್ಳಿ ಪಟ್ಟಣ ಪಂಚಾಯಿತಿಯಲ್ಲಿನ ದುರವಸ್ಥೆಗೆ ಹಿಡಿದಂಥ ಕೈಗನ್ನಡಿ ಈ ಪ್ರೇಮ್ ಕುಮಾರ್ ಎಂಬಾತ. ನೋಡಿ ಹೇಗೆ ವರ್ತಿಸ್ತಾನೆ. ಯಾರಾದರೂ ಪ್ರಶ್ನೆ ಕೇಳಿದ್ರೆ ಕೈಲಿ ಏನಿರುತ್ತೋ ಅದನ್ನೇ ತೆಗೆದು ಅವ್ರ ಮುಖದ ಮೇಲೆ ಬಿಸಾಕೋಕೆ ಹೋಗ್ತಾನೆ, ಅದನ್ನೇ ಎಸೆಯೋಕೆ ಹೋಗ್ತಾನೆ. ಸದಸ್ಯರನ್ನೇ ಡೋಂಟ್ ಕೇರ್ ಅನ್ನುವಂತೆ ವರ್ತಿಸ್ತಾನೆ. ಏನಾದರೂ ಪ್ರಶ್ನೆ ಕೇಳಿದ್ರೆ ಕೈಗೆ ಏನು ಸಿಗುತ್ತೋ ಅದನ್ನೇ ತೆಗೆದುಕೊಂಡು ಅವ್ರ ಮುಖದ ಮೇಲೆ ಬಿಸಾಕೋಕೆ ಹೋಗ್ತಾನೆ, ಅವ್ರ ಬುರುಡೆ ಹೊಡೆಯೋಕೆ ಹೋಗ್ತಾನೆ. ನೋಡಿ ಹೇಗಿದೆ ಆತನ ವರ್ತನೆ ಅಂತ. ಪ್ರೇಮ್ ಕುಮಾರ್ ಎಂಬಾತನ ಒಂದು ದುರ್ವರ್ತನೆಗೆ ಹಿಡಿದಂಥ ಕೈಗನ್ನಡಿ ಈ ಒಂದು ದೃಶ್ಯಾವಳಿ. ಬಾಶೆಟ್ಟಿಹಳ್ಳಿ ಪಟ್ಟಣ ಪಂಚಾಯಿತಿ ಅಧ್ಯಕ್ಷ ಆಯಿತ, ಆದರೆ ನಡ್ಕೊಳ್ಳುವಂಥದ್ದು ಮಾತ್ರ ಅಕ್ಷರಶಃ ಗೂಂಡಾ ವರ್ತನೆ. ಇಷ್ಟ ಬಂದಂತೆ ಅಧಿಕಾರವನ್ನು ಚಲಾಯಿಸುವಂಥ ಅಧ್ಯಕ್ಷ ಆಯಿತ. ಪಂಚಾಯಿತಿಯಲ್ಲಿ ನಡೆದಿರುವಂಥ ನಿರ್ಧಾರಗಳು, ಆಡಳಿತಾತ್ಮಕ ವೆಚ್ಚಗಳ ಪಾರದರ್ಶಕತೆ ತಿಳಿಯೋದಕ್ಕೆ ಒಂದಷ್ಟು ಮಾಹಿತಿ ಕೇಳಿದ್ರೆ ಅದಕ್ಕೂ ಕೂಡ ಆತ ಎಗ್ಗಿಲ್ಲದೆ ಉತ್ತರಿಸ್ತಾನೆ, ಅಥವಾ ಕೈಗೆ ಸಿಕ್ಕಿದ್ದು ತಗೊಂಡು ಹೊಡೆಯೋಕೆ ಹೋಗ್ತಾನೆ. ಇದು ಅಲ್ಲಿನ ಒಂದಷ್ಟು ಪರಿಸ್ಥಿತಿಗಳನ್ನು ನಾವು ಕಾಣ್ತಾ ಹೋಗಬಹುದಾಗಿದೆ. ಪ್ರಮುಖವಾಗಿ ಪ್ರೇಮ್ ಕುಮಾರ್ ಎಂಬುವವರ ವಿರುದ್ಧದ ಅಸಮಾಧಾನ ಮತ್ತು ಪಂಚಾಯಿತಿ ಬಚಾವೋ ಚಳುವಳಿಯಂತಹ ವಿಷಯ ನಾವಿಲ್ಲಿ ಅಲ್ಲಿನ ಆತನ ವರ್ತನೆಯ ಕುರಿತಾಗಿ ಅಲ್ಲಿನ ಜನರು ವ್ಯಕ್ತಪಡಿಸ್ತಾ ಇರುವಂಥ ಆಕ್ರೋಶದ ಪರಿಗಳು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಬಾಶೆಟ್ಟಿಹಳ್ಳಿ ಇತ್ತೀಚಿನ ವರ್ಷಗಳಲ್ಲಿ ಪ್ರಮುಖ ಕೈಗಾರಿಕಾ ವಲಯವಾಗಿ ಬೆಳೀತಾ ಇದೆ. ಇಲ್ಲಿ ಇತ್ತೀಚೆಗಷ್ಟೇ ಪ್ರಥಮ ಪಟ್ಟಣ ಪಂಚಾಯಿತಿ ಚುನಾವಣೆಗಳು ಜರುಗಿದ್ವು. ಇಂತಹ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಜನಪ್ರತಿನಿಧಿಗಳ ನಡವಳಿಕೆ
ಸರ್ವಾಧಿಕಾರಿ ಧೋರಣೆಯ ಆರೋಪಗಳು ಕಾನೂನು ಸುವ್ಯವಸ್ಥೆಗೆ ಧಕ್ಕೆ ತರುವಂತಹ ಒಂದಷ್ಟು ಪ್ರಸಂಗಗಳಲ್ಲಿ ನಡೀತವೆ ಅನ್ನುವಂಥ ಮತ್ತು ಅಧಿಕಾರ ದುರುಪಯೋಗ ಮಾಡಿಕೊಳ್ಳಲಾಗುತ್ತೆ ಅನ್ನುವಂಥ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಅಲ್ಲಿ ಇಷ್ಟ ಬಂದಂತೆ ಅಧಿಕಾರವನ್ನು ಚಲಾಯಿಸುವಂಥ ಅಧ್ಯಕ್ಷ ಆಯಿತ, ಕೈಗೆ ಆತನ ನೇಮ್ ಪ್ಲೇಟ್ ಇರುವಂಥ ಬೋರ್ಡ್ ಸಿಕ್ಕಿದ್ರೆ ಅದನ್ನೇ ತಗೊಂಡು ಬೀಸಾಕಕ್ಕೆ ಹೋಗ್ತಾನೆ. ಇನ್ನು ಎದುರಿಗಿದ್ದವ್ರ ಪಾಡೇನೋ ಅಕಸ್ಮಾತ್ ಅವ್ರ ತಲೆಗೋ ಮುಖಕ್ಕೋ ಮೂತಿಗೋ ಬಿದ್ದು ಬಿಟ್ರೆ ಅವ್ರ ಪರಿಸ್ಥಿತಿ ಏನಾಗ್ಬೇಡ. ನೀವು ಹೇಳ್ಬೇಕು. ಇಲ್ಲಿ ಎಲ್ಲಾ ಸಮ್ಮುಖದಲ್ಲಿ ಒಂದು ಹೇಳಿದ್ರೆ ನಾಲ್ಕು ಕುಟುಂಬ, ಒಂದು ಕೃಷ್ಣಪ್ಪನವರು, ಒಂದು ಯಾರು ಇಲ್ಲಿ ಎಲ್ಲ ಊರಿಂದ ಬಂದಿರೋದು ನಾಲ್ಕೇ ಕುಟುಂಬ ಇರೋದು. 4 ಜನಕ್ಕೆ ಮಾತಾಡಿ ನಾಳೆ ನಾನು ಕೋರ್ಟ್ಗೆ ಹೋಗ್ತೀನಿ. ಕೋರ್ಟ್ಗೆ ಹೋಗ್ಬಿಟ್ಟು ನಾನು ಕಮಿಟಿ ಚೇಂಜ್ ಮಾಡ್ಬೇಕು ಅಂತ ಕೇಳ್ತಾರ, ಡೀಟೇಲ್ಸ್ ಕೇಳ್ತಾರೆ. ಯಾಕಪ್ಪ ಅಂತ ಪಾಂಚದಳ್ಳಿಯಿಂದ ಕೇಳಿ ತಪ್ಪು ನಾನು ಏನ್ ಮಾತ್ರ ಮಾಡಿಸ್ಕೊಂತೀನಿ. ಮತ್ತೆ ಹೆಂಗ್ರಿ ಕಮಿಟಿ ನಂಗೆ ಚೇಂಜ್ ಮಾಡ್ಕೊಬೇಕು? ನಾನು ಇವಾಗ ಹೋಗಿ ಹುಡ್ದಾಗ ನಮ್ಮ ತಾತನವ್ರ ಕಾಲದಿಂದ ಇಲ್ಲೇ ನಾವು ಇಲ್ಲೇ ವಲಸೆ ಬಂದವ್ರು ನಾವು. ಹೇಳಿದ್ರಲ್ಲ ಇವಾಗ ಹೇಳ್ತಾರೆ ನಾನು ವಿಷಯ ಹೇಳ್ತಾರದು ಅವ್ರು ಹೇಳಿಕೆ ಹೇಳ್ತಾರದು ಕೃಷ್ಣಪ್ಪ ಅಂತ ಹೇಳ್ತಾರದು. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನು ಪಡೆಯೋಣ ದೊಡ್ಡಬಳ್ಳಾಪುರದ ನಮ್ಮ ಪ್ರತಿನಿಧಿ ಸಂತೋಷ್ ಅವರಿಂದ. ಸಂತೋಷ್, ಏನಿದು ಪಟ್ಟಣ ಪಂಚಾಯಿತಿಯಲ್ಲಿ ಪ್ರೇಮ್ ಕುಮಾರ್ ಎಂಬಾತನ ಅಂಧ ದರ್ಬಾರ್, ತಾನಾಡಿದ್ದೇ ಆಟ, ಯಾರು ಹೇಳೋರಿಲ್ಲ ಕೇಳೋರಿಲ್ಲ ಅಂತ ಭಾವಿಸಿದಂತೆ ಕಾಣಿಸ್ತಿದೆ. ಎಸ್, ಹೌದು ವಸಂತ್. ಏನು ಅಂತಂದ್ರೆ ಈಗ ಪ್ರತಿಯೊಂದು ಜಯಂತಿಗಳನ್ನ ಆಚರಣೆ ಮಾಡಬೇಕಾದ್ರೂ ಸಹ ಒಂದು ಪೂರ್ವಭಾವಿ ಸಭೆಯನ್ನ ಕರೀತಿರ್ತಾರೆ. ಆದ್ರೆ ಇವರು ಕೆಂಪೇಗೌಡ ಜಯಂತಿ ಆಚರಣೆಗೆ ಮಾತ್ರ ಯಾವುದೇ ರೀತಿಯಾದಂತಹ ಪೂರ್ವಭಾವಿ ಸಭೆಯನ್ನ ಕರೆಯದಲ್ಲೇ ಇವರು ತಮ್ಮ ಇಷ್ಟದಂತೆ, ಇವರಿಗೆ ಇಷ್ಟ ಬಂದಂತೆ ಇವರು ಮತ್ತೆ ಶಾಸಕರು ಸೇರ್ಕೊಂಡು ಇವರು ಕೆಂಪೇಗೌಡ ಜಯಂತಿ ಕಾರ್ಯಕ್ರಮವನ್ನ ಆಯೋಜನೆ ಮಾಡಿರ್ತಾರೆ. ಇದನ್ನ ಬಂದು ಪ್ರಶ್ನಿಸಿದಂತಹ ಸಾರ್ವಜನಿಕರ ಮೇಲೆ ಕೈ ಮಾಡೋದಕ್ಕೂ ಸಹ ಅಲ್ಲಿನ ಅಧ್ಯಕ್ಷ ಮುಂದಾಗಿದ್ದಾನೆ. ಇದಾದ ನಂತರ ಅಲ್ಲಿನ ಸಾರ್ವಜನಿಕರೆಲ್ಲರೂ ಸಹ ಅಧ್ಯಕ್ಷರ ವಿರುದ್ಧ ಕಿಡಿಕಾರಿದ್ದಾರೆ. ಆದ್ರೆ ಅಲ್ಲಿನ ಜನ ಹೇಳ್ತಿರಂತ ಪ್ರಕಾರವಾಗಿ ಅಲ್ಲಿನ ಪಂಚಾಯಿತಿ ಅಧ್ಯಕ್ಷ ಸ್ವಂತ ಅಂಧ ದರ್ಬಾರನ್ನ ನಡೆಸ್ತಾ ಇದ್ದಾನೆ. ಅವರು ಒಂದು ಮನೆಯನ್ನ ಯಾವ ರೀತಿ ಆಳ್ವಿಕೆ ನಡೆಸ್ತಾರೋ ಆ ರೀತಿ ಇಡೀ ಪಂಚಾಯಿತಿ ಎಲ್ಲ ನನ್ನದೇ ಅನ್ನೋ ರೀತಿಯಲ್ಲಿ ಅವರು ಆಳ್ವಿಕೆ ನಡೆಸ್ತಾ ಇದ್ದಾರೆ ಅನ್ನುವಂತ ಒಂದು ಆರೋಪವನ್ನ, ಗಂಭೀರ ಆರೋಪವನ್ನ ಮಾಡ್ತಾ ಇದ್ದಾರೆ. ಅಲ್ಲ, ಅದು ಹೇಗೆ ಟೆಂಡರ್ ಇಲ್ಲದೆ ಕೆಂಪೇಗೌಡ ಪ್ರತಿಮೆ ನಿರ್ಮಾಣ ಕಾರ್ಯಕ್ಕೆ ಗುದ್ದಲಿ ಪೂಜೆ ಮಾಡ್ತಾರೆ ಅಂತಲ್ಲಿ? ಕೇವಲ ಇದೊಂದು ವಿಚಾರ ಮಾತ್ರ ಅಲ್ಲ, ಅಲ್ಲಿ ಶಾಸಕರು ಪ್ರತಿಯೊಂದು ಗುದ್ದಲಿ ಪೂಜೆಯನ್ನು ಸಹ ಟೆಂಡರ್ ಇಲ್ದಲೆ ಮಾಡ್ತಾ ಇದ್ದಾರೆ ಅನ್ನೋದನ್ನು ಸಹ ಇವರು ಹೇಳ್ತಾ ಇದ್ದಾರೆ. ಕೆಂಪೇಗೌಡ ಜಯಂತಿ, ಕೆಂಪೇಗೌಡ ಸ್ಟ್ಯಾಚ್ಯೂ ಒಂದೇ ಅಲ್ಲ, ಅಲ್ಲಿ ಅನೇಕ ರಸ್ತೆ ಅಭಿವೃದ್ಧಿ ಕಾಮಗಾರಿಗಳನ್ನು ಸಹ ಯಾವುದೇ ರೀತಿಯ ಟೆಂಡರ್ ಅನ್ನ ಕರೆಯದಲೆ ಇವರಿಗೆ ಇಷ್ಟ ಬಂದಂತೆ ಟೆಂಡರ್ ಅನ್ನ ಕರೆದ್ಬಿಟ್ಟು ಇವರು ಟೆಂಡರ್ ಕರೀದಲ್ಲ ಕಾಮಗಾರಿ ಶುರು ಮಾಡ್ತಾರೆ. ಅದಾದ ನಂತರ ಅಲ್ಲಿ 10 ಲಕ್ಷ ಬಿಲ್ ಆಗಿದ್ರೆ ಇಲ್ಲಿ 20 ಲಕ್ಷಕ್ಕೆ ಟೆಂಡರ್ ಅನ್ನ ಮಂಜೂರು ಮಾಡ್ಕೊಳ್ತಾ ಇರ್ತಕ್ಕಂಥದ್ದು. ಅಂದ್ರೆ ಯಾವುದೇ ವರ್ಕ್ ಆರ್ಡರ್ ಇಲ್ಲದೆ ಕೆಂಪೇಗೌಡ ಪ್ರತಿಮೆ ನಿರ್ಮಾಣಕ್ಕೆ ಇಲ್ಲಿ ಗ್ರೀನ್ ಸಿಗ್ನಲ್ ಕೊಟ್ಟಿರೋದ ಅಂತ? ಎಸ್, ಖಂಡಿತ. ಆಮೇಲೆ ಈ ಸಂಬಂಧ ಕನ್ನಡಪರ ಸಂಘಟನೆಗಳ ನೇತೃತ್ವದಲ್ಲಿ ಪ್ರೇಮ್ ಕುಮಾರ್ ವಿರುದ್ಧ ಪ್ರೊಟೆಸ್ಟ್ ಕೂಡ ಆಯಿತು ಅನ್ನುವಂಥ ಒಂದು ಮಾಹಿತಿ ಇದೆ. ಸಾರ್ವಜನಿಕರಿಂದ ಯಾವ ರೀತಿ ಆಕ್ರೋಶ ವ್ಯಕ್ತವಾಗುತ್ತೆ ಆತನ ನಡೆಗೆ ಅಂತ. ಯಾಕಂದ್ರೆ ಕೈಗೇನು ಸಿಗುತ್ತೆ ಅದನ್ನೇ ಬಿಸಾಕೋಕೆ ಹೋಗ್ತಾನೆ. ಎದುರಿಗಿದ್ದವ್ರ ಪರಿಸ್ಥಿತಿ ಏನಾಗ್ಬೇಡ, ಆತನ ಮುಖಾಮೂತಿ ಏನಾದರೂ ಒಡೆದೋದ್ರೆ ಎದುರಿಗಿದ್ದವನ ಪರಿಸ್ಥಿತಿ ಏನಾಗ್ಬೇಡ ಅಂತ. ಎಸ್, ಖಂಡಿತ. ಇದನ್ನ ಪ್ರಶ್ನೆ ಮಾಡೋದಕ್ಕೆ ಅಂತೇಳಿ ಬಂದಂತ ಕನ್ನಡ ಪರ ಸಂಘಟನೆಗಳ ಮೇಲೆ ಇವರು ಕೈ ಮಾಡೋದಕ್ಕೆ ಮುಂದಾಗಿರೋಂಥದ್ದು. ಅವರ ಅಧ್ಯಕ್ಷಗಿರಿಯ ಒಂದು ನೇಮ್ ಬೋರ್ಡ್ ಅನ್ನ ಎತ್ಕೊಂಡು ಅವ್ರ ಮೇಲೆ ಕೈ ಮಾಡೋದಕ್ಕೆ ಮುಂದಾಗಿದ್ದಾರೆ. ಈ ಎಲ್ಲಾ ವಿಚಾರವಾಗಿ ಈಗ ಅಲ್ಲಿ ಒಂದು ಯುದ್ಧನೇ ಶುರುವಾಗಿದೆ ಅಂತಾನೆ ಹೇಳ್ಬೋದು. ಆ ರೀತಿ ನಡೀತಾ ಇದೆ ಅಲ್ಲಿನ ಪರಿಸ್ಥಿತಿ ಈಗ. ಸಂತೋಷ್, ಯಾವ ರೀತಿ ಸರ್ವಾಧಿಕಾರಿ ಧೋರಣೆ ಈತನದ್ದು ಅಂತ? ಅಲ್ಲಿ ಯಾವುದೇ ಒಂದು ಪಂಚಾಯಿತಿಯಲ್ಲಿ ಈ ಖಾತೆ ಆಗ್ಬೇಕಾಗಿರ್ಲಿ ಅಥವಾ ಯಾವುದೇ ಒಂದು ಕಾರ್ಯಕ್ರಮವನ್ನ ಆಯೋಜನೆ ಮಾಡ್ಬೇಕಾಗಿರ್ಲಿ, ಅವರು ಯಾರನ್ನೂ ಸಹ ಒಂದು ಸಂಯೋಜಿತಕ್ಕೆ ತಗೊಳ್ತಾ ಇಲ್ಲ. ಇವ್ರಿಗೆ ಇಷ್ಟ ಬಂದಂತೆ ಕಾರ್ಯಕ್ರಮಗಳನ್ನ ಮಾಡ್ತಾರೆ. ಮತ್ತೆ ಈ ಖಾತೆಗಳಿರ್ಬೋದು ಅಥವಾ ಯಾವುದೇ ಒಂದು ಗ್ರಾಂಟ್ ಅಪ್ರೂವಲ್ ನ ಕೊಡ್ಬೇಕಾದ್ರೂ ಸಹ ಇವ್ರಿಗೆ ಇಂತಿಷ್ಟು ಅಮೌಂಟ್ ಅಂತೇಳಿ ಕೊಡ್ಬೇಕು. ಆ ರೀತಿ ಇವರು ಅಲ್ಲಿ ಒಂದು ಅಧಿಕಾರವನ್ನ ನಡೆಸ್ತಾ ಇದ್ದಾರೆ ಅಂತೇಳಿ ಆರೋಪ ಮಾಡ್ತಿರ್ತಕ್ಕಂಥದ್ದು ವಸಂತ್. ಆಮೇಲೆ ಸಂತೋಷ್, ಈ ಪಂಚಾಯತಿಲಿ 4 ಕುಟುಂಬಗಳದ್ದೇ ಆಡಳಿತವಂತಲ್ಲ ಅಂತ? ಖಂಡಿತ ವಸಂತ್. ಏನು ಅಂತಂದ್ರೆ ಈಗ ಕಳೆದ ಸುಮಾರು ಒಂದು 5-6 ವರ್ಷಗಳಿಂದಲೂ ಸಹ ಅಲ್ಲಿ ನಡೀತಾ ಇರ್ತಕ್ಕಂಥ ಪ್ರತಿಯೊಂದು ಚುನಾವಣೆಗಳಲ್ಲಿಯೂ ಇವರ ಕುಟುಂಬದವರೇ ಅಲ್ಲಿ ಆಳ್ವಿಕೆಯನ್ನ ನಡೆಸಬೇಕು, ಬೇರೆಯವರಿಗೆ ಇವರು ಅಧಿಕಾರವನ್ನ ಬಿಟ್ಕೊಡ್ತಾ ಇಲ್ಲ. ಶಾಸಕರ ಒಂದು ಬೆಂಬಲ ಇದೆ ಅನ್ನೋ ಒಂದು ಕಾರಣಕ್ಕೆ ಈ ರೀತಿ ಇವರು ಗೂಂಡಾವರ್ತನೆಯನ್ನ ಮಾಡ್ತಾ ಇದ್ದಾರೆ ಅಂತೇಳಿ ಕನ್ನಡ ಪರ ಸಂಘಟನೆಗಳಿರ್ಬೋದು ಅಥವಾ ಅಲ್ಲಿನ ಸಾರ್ವಜನಿಕರಿರ್ಬೋದು ಒಂದು ಆರೋಪವನ್ನ ಮಾಡ್ತಾ ಇದ್ದಾರೆ.
ಓಕೆ, ಧನ್ಯವಾದ ಸಂತೋಷ್ ತಮ್ಮ ಮಾಹಿತಿಗಾಗಿ. ಇದು ಅಧ್ಯಕ್ಷನ ದೌಲತ್ತಿನ ಆಡಳಿತಕ್ಕೆ ಒಂದು ಆತನ ದುರಹಂಕಾರದ ಪರಮಾವಧಿ ಹೇಗಿದೆ ಅನ್ನೋದಕ್ಕೆ ಒಂದು ನಿದರ್ಶನ ದೃಶ್ಯದಲ್ಲಿ ನಾವು ಗಮನಿಸ್ತಾ ಹೋಗಬಹುದು. ಪಟ್ಟಣ ಪಂಚಾಯಿತಿ ಅಧ್ಯಕ್ಷ ಪ್ರೇಮ್ ಕುಮಾರ್ನ ದುರ್ವರ್ತನೆಗೆ ಹಿಡಿದಂಥ ಕೈಗನ್ನಡಿ ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಹೋದರೆ ಕೈಗೇನು ಸಿಗುತ್ತೆ, ನಾಮಫಲಕದ ಬೋರ್ಡ್ ಕೈಲಿ ಹಿಡ್ಕೊಂಡು ಅದನ್ನೇ ಬೀಸು ಒಗೆಯೋಕೆ ಹೋಗ್ತಾನೆ ಅಂದರೆ ಎದುರಿಗಿದ್ದವನ ಪರಿಸ್ಥಿತಿ ಏನಾಗಬೇಡ. ಇಷ್ಟ ಬಂದಂತೆ ಅಧಿಕಾರ ಚಲಾಯಿಸುವಂಥ ಅಧ್ಯಕ್ಷ ಈತ. ಯಾವುದೇ ಒಂದು ಕಾಮಗಾರಿ ನಡಿಬೇಕು ಅಂತಂದರೆ ಅದಕ್ಕೆ ಸಂಬಂಧಪಟ್ಟಂತೆ ಎಲ್ಲರೂ ವಿಶ್ವಾಸಕ್ಕೆ ತೆಗೆದುಕೊಳ್ಬೇಕು ಮತ್ತು ಟೆಂಡರ್ ಪ್ರಕ್ರಿಯೆ ನಡಿಬೇಕಾಗುತ್ತೆ. ಆದರೆ ಈತ ಮಾತ್ರ ಯಾವುದೇ ಟೆಂಡರ್ ಕೂಡ ನಡೆಸೋದಿಲ್ಲ, ತನಗಿಷ್ಟ ಬಂದಂತೆ ಮೀಟಿಂಗ್ ಮಾಡೋದು. ಕೆಂಪೇಗೌಡ ಕಾರ್ಯಕ್ರಮ ಮೀಟಿಂಗ್ ನಡೆಸದೆ ತನ್ನಿಷ್ಟದಂತೆ ಆಯೋಜನೆ ಮಾಡಿದರೆ ಸೊ ಅಲ್ಲಿದ್ದಂಥವ್ರು ಯಾರಿಗೆ ಗೊತ್ತಾಗುತ್ತೆ? ಅಧ್ಯಕ್ಷ ಆಗಿದ್ಕೊಂಡೇ ಪ್ರೇಮ್ ಕುಮಾರ್ ಸರ್ವಾಧಿಕಾರಿ ಆಡಳಿತವನ್ನು ನಡೆಸ್ತಾ ಇದ್ದಾರೆ, ಇವರನ್ನು ಮೊದಲು ಪದಚ್ಯುತಗೊಳಿಸಬೇಕು ಅನ್ನುವಂಥ ಒಂದು ಆಗ್ರಹ ಕೇಳಿಬರ್ತಾ ಇದೆ. ಕೆಂಪೇಗೌಡ ಜಯಂತಿ ಆಚರಣೆಯಲ್ಲಿ ಯಾರ ಮಾತನ್ನು ಕೂಡ ಕೇಳಲಿಲ್ಲ. ಮತ್ತೊಂದು ಕಡೆ ಯಾವುದೇ ವರ್ಕ್ ಆರ್ಡರ್ ಇಲ್ಲದೆ ಕೆಂಪೇಗೌಡ ಪ್ರತಿಮೆ ನಿರ್ಮಾಣಕ್ಕೆ ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾನೆ. ಮತ್ತೊಂದು ಕಡೆ ಟೆಂಡರ್ ಇಲ್ಲದೆ ಕೆಂಪೇಗೌಡ ಪ್ರತಿಮೆ ನಿರ್ಮಾಣ ಕಾರ್ಯಕ್ಕೆ ಗುದ್ದಲಿ ಪೂಜೆ ಕೂಡ ನೆರವೇರಿಸಲಾಗಿದೆ. ಇದಿಷ್ಟೇ ಅಲ್ಲ, ಜೊತೆಗೇನೆ ಕನ್ನಡ ಪರ ಸಂಘಟನೆಗಳ ನೇತೃತ್ವದಲ್ಲಿ ಪ್ರೇಮ್ ಕುಮಾರ್ ವಿರುದ್ಧ ಪ್ರೊಟೆಸ್ಟ್ ಆದಾಗ ಈ ವೇಳೆ ಕನ್ನಡ ಪರ ಸಂಘಟನೆಗಳ ಮೇಲೆ ಹರಿಹಾಯುವಂಥ ಒಂದು ಪ್ರಯತ್ನಕ್ಕೂ ಕೂಡ ಈತ ಮುಂದಾಗ್ತಾನೆ. ಆಮೇಲೆ ನೋಡಿ, ಒಂದು ಕುತೂಹಲ ಅಂದರೆ ಈ ಪಂಚಾಯ್ತಿಲಿ ಜಸ್ಟ್ 4 ಕುಟುಂಬಗಳದ್ದೇ ಆಡಳಿತ ಅನ್ನುವಂಥದ್ದು. ಯಾಕಂದರೆ ಇದೊಂದು ಸರ್ವಾಧಿಕಾರಿ ಧೋರಣೆ ಆಯ್ತಲ್ಲ. ಪ್ರಜಾಪ್ರಭುತ್ವದಲ್ಲಿ ಪ್ರಜೆಗಳಿಂದ ಪ್ರಜೆಗಳಿಗಾಗಿ ಪ್ರಜೆಗಳಿಗೋಸ್ಕರ ಇರುವಂತಹ ಒಂದು ಆಡಳಿತ ವ್ಯವಸ್ಥೆ ಅಂತಂದರೆ ಅದು ಪ್ರಜಾಪ್ರಭುತ್ವದ ಬ್ಯೂಟಿ ಕೂಡ ಹೌದು. ಹಾಗಿರುವಾಗ ತಾನು ಹಿಂದೆ ಏನೋ ರಾಜ ಆಗಿದ್ದೆ ಅನ್ನುವಂಥ ರೀತಿಯಲ್ಲಿ ಅಥವಾ ಈಗಲೂ ಕೂಡ ಪಟ್ಟಣ ಪಂಚಾಯಿತಿ ಅಧ್ಯಕ್ಷನಾಗಿರೋದಕ್ಕೆ ತಾನೊಬ್ಬ ರಾಜ ಎಂಬಂತೆ ಬೀಗ್ತಾನ, ಮತ್ತು ತನ್ನ ನಂತರದಲ್ಲಿ ತನ್ನ ಕುಟುಂಬದವರೇ ಅಧ್ಯಕ್ಷರಾಗಿರಬೇಕು ಅಂತ ನಡ್ಕೊಳ್ಳುವಂಥದ್ದು ಇದೆಯಲ್ಲ. ಹಾಗಾದರೆ ಈ ರೋಸ್ಟರ್ ಪದ್ಧತಿಗೆ ಬೆಲೆ ಎಲ್ಲಿಂದ ಬರುತ್ತೆ? ರೋಸ್ಟರ್ ಪದ್ಧತಿ ಅಂತ ಮಾಡಿರೋದು ಯಾಕೆ? ಕೆಂಪೇಗೌಡ ಜಯಂತಿ ಆಚರಣೆ ವಿಚಾರದಲ್ಲಿ ಆಕ್ರೋಶ ಭುಗಿಲೇಳ್ತಾ ಇದೆ. ಬಾಶೆಟ್ಟಿಹಳ್ಳಿ ಪಟ್ಟಣ ಪಂಚಾಯಿತಿಯಲ್ಲಿ ಪ್ರೇಮ್ ಕುಮಾರ್ ಸೊಕ್ಕು ಮೇರೆ ಮೇರಿದೆ. ಕೆಂಪೇಗೌಡ ಜಯಂತಿಗೆ ಯಾವುದೇ ಪೂರ್ವಭಾವಿ ಸಭೆಯನ್ನು ಕೂಡ ಕರೆದಿಲ್ಲ. ಇದು ಆತ ಯಾವ ರೀತಿ ಅಧ್ಯಕ್ಷಗಿರಿಯನ್ನ ನಡೆಸ್ತಾನೆ ಅನ್ನೋದಕ್ಕೆ ಒಂದು ನಿದರ್ಶನ. ಕೆಂಪೇಗೌಡ ಜಯಂತಿಗೆ ಯಾವುದೇ ಪೂರ್ವಭಾವಿ ಸಭೆಯನ್ನು ಕೂಡ ಅಧ್ಯಕ್ಷ ಮಾಡಿಲ್ಲ. ಮೀಟಿಂಗ್ ನಡೆಸದಂತೆ ತನ್ನಿಷ್ಟದಂತೆ ಕೆಂಪೇಗೌಡ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದ. ಅಧ್ಯಕ್ಷನಾಗಿದ್ದುಕೊಂಡೇ ಪ್ರೇಮ್ ಕುಮಾರ್ ಸರ್ವಾಧಿಕಾರಿ ಆಡಳಿತವನ್ನು ನಡೆಸ್ತಾ ಇದ್ದು ಕೆಂಪೇಗೌಡ ಜಯಂತಿ ಆಚರಣೆಯಲ್ಲಿ ಯಾರ ಮಾತನ್ನೂ ಕೂಡ ಕೇಳುವುದಿಲ್ಲ. ಪ್ರೇಮ್ ಕುಮಾರ್ ವಿರುದ್ಧ ಪಟ್ಟಣ ಪಂಚಾಯಿತಿ ಕಚೇರಿಯಲ್ಲೇ ತೀವ್ರ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಅದರ ಜೊತೆಗೆ ಯಾವುದೇ ವರ್ಕ್ ಆರ್ಡರ್ ಇಲ್ಲದೆ ಕೆಂಪೇಗೌಡ ಪ್ರತಿಮೆ ನಿರ್ಮಾಣಕ್ಕೆ ಗ್ರೀನ್ ಸಿಗ್ನಲ್ ಕೊಟ್ಟಿರುವುದು, ಟೆಂಡರ್ ಇಲ್ಲದೆ ಕೆಂಪೇಗೌಡ ಪ್ರತಿಮೆ ನಿರ್ಮಾಣ ಕಾರ್ಯಕ್ಕೆ ಗುದ್ದಲಿ ಪೂಜೆ ನೆರವೇರಿಸಲಾಗಿದೆ. ಪ್ರೇಮ್ ಕುಮಾರ್ ಅವರ ಈ ಸರ್ವಾಧಿಕಾರಿ ಧೋರಣೆಗೆ ಸ್ಥಳೀಯರು ರೊಚ್ಚಿಗೆದ್ದಿದ್ದಾರೆ. ಮತ್ತೊಂದು ಕಡೆ ಕನ್ನಡ ಪರ ಸಂಘಟನೆಗಳ ನೇತೃತ್ವದಲ್ಲಿ ಪ್ರೇಮ್ ಕುಮಾರ್ ವಿರುದ್ಧ ಪ್ರತಿಭಟನೆಗಳಾಗಿವೆ. ಈ ಪಂಚಾಯಿತಿಯಲ್ಲಿ ಜಸ್ಟ್ 4 ಕುಟುಂಬಗಳದ್ದೇ ಆಡಳಿತ. ಇಲ್ಲಿ ಬೇರೆಯವರ ಅಧಿಕಾರ ಕೇಳಂಗಿಲ್ಲ, ಇವರು ಬಿಟ್ಕೊಡಂಗೇ ಇಲ್ಲ. ಬಾಶೆಟ್ಟಿಹಳ್ಳಿ ಪಟ್ಟಣ ಪಂಚಾಯಿತಿಯಲ್ಲಿ ನಡೀತಾ ಇದೆಯಾ ಅಲಿಖಿತ ನಿಯಮ. ಶಾಸಕ ಧೀರಜ್ ಮುನಿರಾಜುಗೆ ದೂರು ಕೊಟ್ಟರು ಕೂಡ ಧೀರಜ್ ಮುನಿರಾಜು ಕಡೆಗಣಿಸ್ತಾ ಇದ್ದಾರೆ. ಬಾಶೆಟ್ಟಿಹಳ್ಳಿ ಪಟ್ಟಣ ಪಂಚಾಯಿತಿ ಅಧ್ಯಕ್ಷ ಪ್ರೇಮ್ ಕುಮಾರ್ ಅವರನ್ನ ವಜಾ ಮಾಡಿ ಅಂತ ಹೇಳಿದ್ರು ಕೂಡ ಸ್ಥಳೀಯ ಶಾಸಕರು ತಲೆ ಕೆಡಿಸ್ಕೊಳ್ತಾ ಇಲ್ಲ. ಹಾಗಾಗಿ ಪ್ರೇಮ್ ಕುಮಾರ್ ಹಠಾವೋ ಪಂಚಾಯಿತಿ ಬಚಾವೋ ಅಂತ ಸ್ಥಳೀಯರು ಹೇಳ್ತಾ ಇದ್ದಾರೆ. ಬಾಶೆಟ್ಟಿಹಳ್ಳಿ ಪಟ್ಟಣ ಪಂಚಾಯಿತಿಯಲ್ಲಿ ಪ್ರೇಮ್ ಕುಮಾರ್ ಸೊಕ್ಕು ಬೇರೆ ಮೀರಿದೆ. ನೋಡಿ, ಇಲ್ಲಿ ಬೇರೆಯವರು ಅಧಿಕಾರವನ್ನ ಕೇಳಂಗಿಲ್ಲ, ಇವರು ಬಿಟ್ಕೊಡೋದಿಲ್ಲ. ಜಸ್ಟ್ 4 ಕುಟುಂಬಗಳದ್ದೇ ಆಡಳಿತ. ಇಲ್ಲಿ ಸರ್ವಾಧಿಕಾರಿ ಧೋರಣೆ. ರೋಸ್ಟರ್ ಪದ್ಧತಿ ಅಂದ್ರೆ ಏನು ಅನ್ನುವಂಥದ್ದೇ ಈತನಿಗೆ ಗೊತ್ತಿಲ್ಲ ಎಂಬಂತೆ ವರ್ತಿಸ್ತಾನೆ. ಯಾಕಂದ್ರೆ ಸರ್ಕಾರಿ ಉದ್ಯೋಗ ನೇಮಕಾತಿ ಅಥವಾ ಬಡ್ತಿ ಅಥವಾ ಸ್ಥಳೀಯ ಸಂಸ್ಥೆಗಳ ಅಂದ್ರೆ ಗ್ರಾಮ ಪಂಚಾಯಿತಿ, ಪಟ್ಟಣ ಪಂಚಾಯಿತಿ ಇತ್ಯಾದಿ ಚುನಾವಣೆಗಳಲ್ಲಿ ವಿವಿಧ ವರ್ಗದ ಜನರಿಗೆ ಮೀಸಲಾತಿಯನ್ನ ಸಮಾನವಾಗಿ ಮತ್ತು ಸರದಿಯ ಆಧಾರದ ಮೇಲೆ ಹಂಚಿಕೆ ಮಾಡುವುದಕ್ಕೆ ಬಳಸುವಂಥ ಒಂದು ಅಧಿಕೃತವಾದಂತಹ ನಿಯಮಾವಳಿಯೇ ರೋಸ್ಟರ್ ಪದ್ಧತಿ. ಅದಕ್ಕೆ ಕವಡೆ ಕಾಸಿನ ಕಿಮ್ಮತ್ತೂ ಇಲ್ಲ ರೋಸ್ಟರ್ ಪದ್ಧತಿಗೆ. ಯಾಕಂದ್ರೆ ಸರದಿ ಆಧಾರಿತ ಹಂಚಿಕೆ ಅನ್ನುವಂಥದ್ದಿರುತ್ತೆ ರೋಸ್ಟರ್ ಪದ್ಧತಿಯಲ್ಲಿ. ಒಂದು ಪಂಚಾಯಿತಿಯಲ್ಲಿ ಒಟ್ಟು ವಾರ್ಡ್ಗಳು ಅಥವಾ ಅಧ್ಯಕ್ಷ ಅಥವಾ ಉಪಾಧ್ಯಕ್ಷ ಸ್ಥಾನಗಳನ್ನು ನಿರ್ದಿಷ್ಟ ಕ್ರಮದಲ್ಲಿ ಹಂಚಲಾಗುತ್ತೆ. ಫಾರ್ ಎಕ್ಸಾಂಪಲ್ ನೋಡಿ, ಶಾಸಕ ಧೀರಜ್ ಮುನಿರಾಜುಗೆ ದೂರನ್ನು ಕೊಡಲಾಗಿದೆ. ಈಗ ಆತನ ದುರ್ವರ್ತನೆ ನೋಡಿ,
ಆದರೂ ಧೀರಜ್ ಮುನ್ರಾಜು ತಲೆ ಕೆಡಿಸ್ಕೊಳ್ಳೋದಿಲ್ಲ. ಪ್ರೇಮ್ ಕುಮಾರ್ ಹಠವೋ ಪಂಚಾಯಿತಿ ಬಚಾವೋ ಅಂತ ಇದ್ದಾರೆ ಸ್ಥಳೀಯರು. ಇದೀಗ ತೀವ್ರ ಆಕ್ರೋಶ ಹೊರಹಾಕ್ತಾ ಇದ್ದಾರೆ ಅವರ ಸರ್ವಾಧಿಕಾರತ್ವಕ್ಕೆ. ಒಂದಷ್ಟು ಅಂಶಗಳನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. ರೋಸ್ಟರ್ ಪದ್ಧತಿಯಲ್ಲಿ ಸರದಿ ಆಧಾರಿತ ಹಂಚಿಕೆ ಇರುತ್ತೆ. ಆ 4 ಕುಟುಂಬಗಳೇ ಮಾಡ್ಕೊಂಡು ಬರುವಂತಿಲ್ಲ. ಇದೇನು ರಾಜಮನೆತನ ಅಥವಾ ರಾಜ ಮಹಾರಾಜರ ಕಾಲದ ಆ ಒಂದು ಮನೆತನದಲ್ಲಿ ರಾಜನ ನಂತರ ಅವನ ಮಗ, ನಂತರದಲ್ಲಿ ಅವನ ಮೊಮ್ಮಗ, ಮರಿಮಗ, ಈ ರೀತಿಯೆಲ್ಲ ಆಡಳಿತ ಮಾಡ್ಕೊಂಡು ಬರೋದಕ್ಕೆ ಇದೇನು ರಾಜವಂಶಸ್ಥರಲ್ಲ ಅವರು, ಅಥವಾ ರಾಜ ಮನೆತನನೂ ಅಲ್ಲ ಪ್ರೇಮ್ ಕುಮಾರ್ ಅವರದ್ದು. ಇದು ಪ್ರಜಾಪ್ರಭುತ್ವ. ಪ್ರಜೆಗಳಿಂದ ಪ್ರಜೆಗಳಿಗಾಗಿ ಪ್ರಜೆಗಳಿಗೋಸ್ಕರ ಇರುವಂಥದ್ದೇ ಪ್ರಜಾಪ್ರಭುತ್ವ. ಅದೇ ಪ್ರಜಾಪ್ರಭುತ್ವದ ಬ್ಯೂಟಿ ಕೂಡ ಹೌದು. ಹೀಗಿರುವಾಗ ದೊಡ್ಡಬಳ್ಳಾಪುರದ ಪಟ್ಟಣ ಪಂಚಾಯಿತಿಯಲ್ಲಿ ಅಧ್ಯಕ್ಷನ ನಡೆ ಇದೆಯಲ್ಲ, ಅಥವಾ ಅವರ ಸರ್ವಾಧಿಕಾರಿ ಧೋರಣೆ ಹೇಗಿದೆ ಅನ್ನುವಂಥದ್ದು ನಾವಿಲ್ಲಿ ಗಮನಿಸ್ಬೋದು. ರೋಸ್ಟರ್ ಪದ್ಧತಿಯಲ್ಲಿ ಸರದಿ ಆಧಾರಿತ ಹಂಚಿಕೆ ಆಗಿರುತ್ತೆ. ಅಂದರೆ ಒಂದು ಪಂಚಾಯಿತಿಯಲ್ಲಿ ಒಟ್ಟು ವಾರ್ಡ್ಗಳು ಅಥವಾ ಅಧ್ಯಕ್ಷ ಅಥವಾ ಉಪಾಧ್ಯಕ್ಷ ಸ್ಥಾನಗಳನ್ನು ನಿರ್ದಿಷ್ಟ ಕ್ರಮದಲ್ಲಿ ಹಂಚಲಾಗುತ್ತೆ. ಈಗ ಫಾರ್ ಎಕ್ಸಾಂಪಲ್, ಮೊದಲ ಬಾರಿ ಸಾಮಾನ್ಯ ವರ್ಗ ಅಂದರೆ ಜನರಲ್ ಕ್ಯಾಟಗರಿಗೆ ಸಿಕ್ಕರೆ, 2ನೇ ಬಾರಿ OBC ಕ್ಯಾಟಗರಿಗೆ, 3ನೇ ಬಾರಿ SC ಕ್ಯಾಟಗರಿಗೆ, 4ನೇ ಬಾರಿ ST ಕ್ಯಾಟಗರಿಗೆ ಸಿಗುವಂಥದ್ದು. ಇದು ರೋಸ್ಟರ್ ಪದ್ಧತಿ. ಮಹಿಳೆಯರಿಗೆ ಮೀಸಲಾತಿ ಸಿಗುವಂತೆ ರೋಸ್ಟರನ್ನು ಸಿದ್ಧಪಡಿಸಲಾಗುತ್ತೆ. ಅಂದರೆ ನೇಮಕಾತಿ ಮತ್ತು ಚುನಾವಣೆಗಳಲ್ಲಿ 50 ಬಿಂದು ಅಂದರೆ 50 ಪಾಯಿಂಟ್ ಅಥವಾ 100 ಪಾಯಿಂಟ್ ರೋಸ್ಟರ್ ಇರುತ್ತೆ. ಇದರಲ್ಲಿ ಪ್ರತಿ ಸಂಖ್ಯೆಯೂ ಕೂಡ, ಉದಾಹರಣೆಗೆ 1ನೇ ಸ್ಥಾನ ಯಾರಿಗೆ, 2ನೇ ಸ್ಥಾನ ಯಾರಿಗೆ ಅಂತ ಇರುತ್ತೆ. ಒಂದು ನಿರ್ದಿಷ್ಟ ಸಮುದಾಯಕ್ಕೆ ಮುಂಚಿತವಾಗಿಯೇ ಕಾಯ್ದಿರಿಸಲ್ಪಟ್ಟಿರುತ್ತೆ. ಆಮೇಲೆ ರೋಸ್ಟರ್ ಪದ್ಧತಿಯ ಮುಖ್ಯ ಉದ್ದೇಶಗಳನ್ನು ನಾವು ಗಮನಿಸ್ತಾ ಹೋದರೆ, ಸಾಮಾಜಿಕ ನ್ಯಾಯದ ಒಂದು ಮೂಲವೇ ಈ ರೋಸ್ಟರ್ ಪದ್ಧತಿ. ಅಂದರೆ ಸಮಾಜದ ಎಲ್ಲ ವರ್ಗದ ಜನರಿಗೆ, ಅಂದರೆ SC, ST, OBC ಮತ್ತು ಮಹಿಳೆಯರು ಆಡಳಿತದಲ್ಲಿ ಸಮಾನ ಅವಕಾಶವನ್ನು ನೀಡಬೇಕು ಅನ್ನುವಂಥದ್ದೇ ಈ ರೋಸ್ಟರ್ ಪದ್ಧತಿ. ಹೀಗಿರುವಾಗ ತನ್ನ ನಂತರದಲ್ಲಿ ನನ್ನ ಕುಟುಂಬದವರೇ ಅಥವಾ ನನ್ನ ಕುಟುಂಬದ ಅಂದರೆ ನನ್ನ ತಂದೆ, ಆಮೇಲೆ ನಾನು, ಆಮೇಲೆ ನನ್ನ ಮಗ, ಹೀಗೆ ವಂಶಾವಳಿಗೆ ಇರುವಂಥದ್ದಲ್ಲ ಪಟ್ಟಣ ಪಂಚಾಯಿತಿ ಅಧ್ಯಕ್ಷಗಿರಿ. ಆದರೆ ಸರ್ವಾಧಿಕಾರಿ ಧೋರಣೆ ಮಾಡ್ತಾ ಇರುವಂಥ ಪಟ್ಟಣ ಪಂಚಾಯಿತಿ ಅಧ್ಯಕ್ಷ ಪ್ರೇಮ್ ಕುಮಾರ್ ಯಾವ ರೀತಿ ದುರ್ವರ್ತನೆ ತೋರ್ತಾನೆ ಅನ್ನೋದಕ್ಕೆ ಈ ವಿಡಿಯೋನೇ ಸಾಕ್ಷಿ. ಬಾಶೆಟ್ಟಿಹಳ್ಳಿ ಪಟ್ಟಣ ಪಂಚಾಯಿತಿಯಲ್ಲಿ ಅಧ್ಯಕ್ಷನ ಗೂಂಡಾಗಿರಿಗೆ ಹಿಡಿದಂಥ ಕೈಗನ್ನಡಿ ಇದು. ತನ್ನ ಮುಂದೆ ಇರುವಂಥ ತನ್ನ ಹೆಸರನ್ನೇ ಸೂಚಿಸುವಂಥ ನಾಮಫಲಕ ಮುಂದೆ ಇದ್ದರೆ ಅದನ್ನೇ ಕೈಗೆತ್ಕೊಂಡು ಅದರಿಂದನೇ ಹೊಡೆಯೋಕ್ಕೆ ಹೋಗ್ತಾನೆ ಎದುರಿಗಿದ್ದಂಥವ್ರನ್ನ. ಅವ್ರ ಮೇಲೇ ಬಿಸಾಡೋಕ್ಕೆ ಹೋಗ್ತಾನೆ. ಏನಾದರೂ ಹೆಚ್ಚು ಕಡಿಮೆ ಆಗಿ ಅವರ ಮುಖಾಮೂತಿಗೆ ಏನಾದರೂ ಪೆಟ್ಟು ಬಿದ್ದರೆ ಆಗ ಯಾರು ಹೊಣೆ? ನೋಡಿ, ಆತನ ಕೋಪ, ರೌದ್ರಾವತಾರ, ಒಬ್ಬ ಪಟ್ಟಣ ಪಂಚಾಯಿತಿ ಅಧ್ಯಕ್ಷನಿಗೆ ಇರಬೇಕಾದಂಥ ಸಹನೆ, ತಾಳ್ಮೆ ಕಿಂಚಿತ್ತೂ ಕೂಡ ಇಲ್ಲ ಈ ಪ್ರೇಮ್ ಕುಮಾರ್ ಎಂಬಾತನಿಗೆ. ಹಾಗಾಗಿಯೇ ಪ್ರೇಮ್ ಕುಮಾರ್ ಹಠಾವೋ ಪಂಚಾಯಿತಿ ಬಚಾವೋ ಅಂತ ಸ್ಥಳೀಯರೇ ಈ ಸಂದರ್ಭದಲ್ಲಿ ಒತ್ತಾಯಿಸ್ತಿದ್ದಾರೆ. ಬಾಶೆಟ್ಟಿಹಳ್ಳಿ ಪಟ್ಟಣ ಪಂಚಾಯಿತಿಯಲ್ಲಿ ಅಧ್ಯಕ್ಷನ ಗೂಂಡಾಗಿರಿಗೆ ಇದೀಗ ಜನರೇ ತಕ್ಕ ಪಾಠ ಕಲಿಸೋದಕ್ಕೆ ನಿರ್ಧಾರವನ್ನು ಮಾಡಿದಂತಿದೆ. ಮತ್ತೊಂದು ಕಡೆ ಶಾಸಕ ಧೀರಜ್ ಮುನಿರಾಜುಗೆ ದೂರನ್ನು ಕೊಡಲಾಗಿದೆ. ದೂರು ಕೊಟ್ಟರೂ ಕೂಡ ಅವರು ಈ ಪ್ರಕರಣ ಅಷ್ಟೊಂದು ತೀವ್ರವಾದ ಪ್ರಕರಣವಲ್ಲ ಎಂಬಂತೆ ವರ್ತಿಸ್ತಾರೆ, ಲಘುವಾಗಿ ಪರಿಗಣಿಸ್ತಾರೆ ಅನ್ನುವಂಥ ಮಾತಿದೆ. ಹಾಗಾಗಿ ಬಾಶೆಟ್ಟಿಹಳ್ಳಿ ಪಟ್ಟಣ ಪಂಚಾಯಿತಿಯಲ್ಲಿ ಅಲಿಖಿತ ನಿಯಮ ಏನಾದರೂ ಜಾರಿಯಲ್ಲಿದೆಯಾ? ಅಷ್ಟು ಜನ ಇದ್ದಾರೆ ಅವ್ರು ಕೂತಿರುವಂಥ ಜಾಗದಲ್ಲಿ. ಕನ್ನಡ ಪರ ಸಂಘಟನೆ ಕಾರ್ಯಕರ್ತರಿದ್ದಾರೆ, ಸಾಕಷ್ಟು ಮಂದಿ ಎದುರಿಗೂ ಕೂತಿದ್ದಾರೆ. ಅವರಿಗೆ ಹೊಡಿಲಿಕ್ಕೆ ಹೋಗ್ತಾನೆ. ಪಟ್ಟಣ ಪಂಚಾಯಿತಿ ಅಧ್ಯಕ್ಷನ ದುರ್ವರ್ತನೆಗೆ ಹಿಡಿದಂಥ ಕೈಗನ್ನಡಿ ಅಲ್ಲದೆ ಮತ್ತಿನ್ನೇನೂ ಅಲ್ಲ ಇದು. ಆತ ಹೇಗೆ ವರ್ತಿಸ್ತಾನೆ ಅಂತ. ಮತ್ತು ಏಕಸ್ವಾಮ್ಯವನ್ನು ತಡೆಗಟ್ಟುವಂಥದ್ದು ಕೂಡ ಇಲ್ಲಿ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಅದೇ ಕಾರಣಕ್ಕೆ ರೋಸ್ಟರ್ ಪದ್ಧತಿ ಜಾರಿಯಲ್ಲಿರೋದು. ಇನ್ನು ಸ್ಥಳೀಯರಾದ ಅಂಬರೀಷ್ ಅಂತ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಮಸ್ತೆ ಅಂಬರೀಷ್ ಅವರೇ. ಸರ್ ನಮಸ್ತೆ ಸರ್. ಸರ್, ಪಟ್ಟಣ ಪಂಚಾಯಿತಿನಲ್ಲಿ ಅಲ್ಲಿ ಪ್ರೇಮ್ ಕುಮಾರ್ ಅವರ ದರ್ಪ, ದೌರ್ಜನ್ಯ, ಒಬ್ಬ ಅಧ್ಯಕ್ಷನಾಗಿದ್ದುಕೊಂಡು ಅವರ ಒಂದು ವರ್ತನೆ ಯಾವ ರೀತಿ ಅಸಹನೀಯವಾಗಿದೆ, ಮತ್ತೆ ಎಷ್ಟು ಮಟ್ಟಿಗೆ ರೋಸಿ ಹೋಗಿದ್ದಾರೆ ಅಂತ ಅಲ್ಲಿನ ಸದಸ್ಯರಲ್ಲ. ಸರ್, ಇಲ್ಲೇನಾಗಿದೆ ಅಂತಂದ್ರೆ ಪಟ್ಟಣ ಪಂಚಾಯತಿಯಿಂದ ಪಟ್ಟಣ ಪಂಚಾಯತಿ ಅಪ್ಗ್ರೇಡ್ ಆಯ್ತು ಸರ್. ಆಗಿದ್ದಾದ್ಮೇಲೆ 5 ವರ್ಷ ಆದ್ಮೇಲೆ ಎಲೆಕ್ಷನ್ ನಡೀತು. ಅದರಲ್ಲಿ ಈ ಹಣಕಾಸು ಇದರಿಂದ ಬರೀ ಬಿಜೆಪಿಯಿಂದ 14 ಸೀಟ್ ಬಂದಿದೆ. ಇನ್ನ ಇತರೆ ಪಾರ್ಟಿಗಳು 5 ಬಂದಿದೆ ಸರ್. ಏನಾಗಿದೆ, ಅವ್ರಿಗೆ ಆಲ್ರೆಡಿ ನಮ್ದು ಕೋರಂ ಬಂದಿದೆ ಅನ್ನೋದೇ ಒಂದೇ ಅವ್ರಿಗ ದುರಾಡಳಿತ. ಹಾಗಾಗಿ ಏನ್ ಮಾಡ್ತಾರೆ,
ನಮ್ಮ ಮೊನ್ನೆ ಕೆಂಪೇಗೌಡ ಜಯಂತಿಯಲ್ಲಿ ಪೂರ್ವಭಾವಿ ಸಭೆ ಕರಿಬೇಕಾಯ್ತು ಸರ್. ಪೂರ್ವಭಾವಿ ಸಭೆ ಕರೀದರೇನೆ ನಾವ್ಯಾರನ್ನೂ ಕರೆಯೋದೇನಿಲ್ಲ, ನಮ್ದೇ ಹೈಕಮಾಂಡ್, ನಾವೇ ತೀರ್ಮಾನ, ನಮ್ಮ MLA ನಮ್ಗೆ ಇದು MLA ಹೇಳ್ದಂಗೆ ನಾವು MLA ಹೇಳಿದರೆ ನಾವು ಮಾಡೋದು ಅಂತ ಹೇಳ್ಬಿಟ್ಟು ಏಕಾಏಕಿ ಯಾರನ್ನೂ ಕರೀದರೆ ಗುದ್ಲಿ ಪೂಜೆ ಮಾಡಿದ್ರು ಸರ್. ಪೂಜೆ ಮಾಡಿದ್ರು ಕೆಂಪೇಗೌಡ ಜಯಂತಿ. ನಾವು ಎಲ್ಲಾ ಜನಾಂಗದವರು ಸೇರಿ ಆಚರಣೆ ಒಳ್ಳೆ ಮಟ್ಟದಲ್ಲಿ ಆಚರಣೆ ಮಾಡಿದ್ರಿ ಸರ್. ಫಸ್ಟ್ ಮಾಡಿದಾದ್ಮೇಲೆ MLA ಕರೆದು ಗುದ್ಲಿ ಪೂಜೆ ಮಾಡಿದ್ರು ಸರ್. ಗುದ್ಲಿ ಪೂಜೆ ಮಾಡಿದ್ರೆ ನಾವು ಪ್ರಶ್ನೆ ಮಾಡಿದ್ರಿ, ಸುಮ್ನೆ ಗುದ್ಲಿ ಪೂಜೆ ಮಾಡ್ತಿರಲ್ಲ, ಆಕ್ಷನ್ ಪ್ಲಾನ್, ನೀಲಿ ನಕ್ಷೆ, ಟೆಂಡರ್ ಕಾಪಿ, ವರ್ಕ್ ಆರ್ಡರ್ ಕೊಡಿ, ಈ ತರ ಎಲ್ಲ ಯಾಕೆ ಮಾಡ್ತಾ ಇದ್ದೀರಾ? ಜನಗಳಿಗೆ ಮೋಟಿವೇಟ್ ಮೋಸ ಯಾಕೆ ಮಾಡ್ತಾ ಇದ್ದೀರಾ? ಇದರಲ್ಲಿ ಮೀಡಿಯಾದಲ್ಲಿ ತೋರ್ಸ್ಕೊಳಕೋಸ್ಕರ ಮಾಡ್ತಾ ಇದ್ದೀರಾ ಅಂತ ನಾವು ಕೇಳಿದ್ರಿ ಸರ್. ಕೇಳಿದಾಗ ಅವರು ಇಲ್ಲ, ಇದು ಅನ್ಅಫಿಷಿಯಲ್ ಮಾಡಿರೋದು ನಾವು ಅಂತಂದ್ರು ಸರ್. ಒಬ್ಬ MLA ಸಾಹೇಬರು ಬಂದು ಅನ್ಅಫಿಷಿಯಲ್ ಮಾಡ್ತಾರೆ ಸರ್. ಏನು ಆಗ್ದಿರನೆ ಇದು ಜನಗಳಿಗೆ ಮೋಸ ಮಾಡ್ದಂಗಲ್ವಾ? ಈಗ ಪಂಚಾಯಿತಿಯ ಟೆಂಡರ್ಗಳು, ಗುತ್ತಿಗೆಗಳು ಅಥವಾ ಅಭಿವೃದ್ಧಿ ಅನುದಾನಗಳು ಕೇವಲ ಈ 4 ಕುಟುಂಬಗಳಿಗೆ ಸೇರಿದವರಿಗೆ ಮಾತ್ರ ಲಭಿಸ್ತಾ ಇದೆಯಾ ಹೇಗೆ ಅಂತ, ಅಥವಾ ಇವರು ಆಪ್ತರಿಗೆ ಲಭಿಸ್ತಾ ಇದೆಯಾ ಹೇಗೆ ಅಂತ? 100% ಇಲ್ಲ ಸರ್, ಅದು 100%. 6 ತಿಂಗಳಾಗಿದೆ, 6 ತಿಂಗಳಿಂದ ಯಾವುದೇ ಕಾಮಗಾರಿಗಳು ನಡೆದಿಲ್ಲ. ಅವ್ರಿಗೆ ಯಾವಾಗ ಬೇಕಾದವು ಹಳೆ ಬಿಲ್ ಹೇಗ್ ಮಾಡಿದ್ದಾರೆ ಅಂದ್ರೆ, ಹಳೆಯವನ್ನ ಈ ಟೆಂಡರ್ಗಳ ಕೆಲಸ ಮಾಡಿ ಟೆಂಡರ್ಗಳನ್ನೇ ಖರೀದಿಲ್ಲ, ಟೆಂಡರ್ಗಳನ್ನೆಲ್ಲ ಮುಚ್ಚಿಟ್ಟು ಹಳೆ ಬಿಲ್ಗಳನ್ನೆಲ್ಲ ಅವ್ರಿಗೆ ಬಂದಂಗೆ ಬೇಜಾನ್ ಬಿಲ್ ಮಾಡ್ಕೊಂಡಿದ್ದಾರೆ ಸರ್. ಕೇಳಕ್ ಹೋದ್ರೆ ದೌರ್ಜನ್ಯ. ಅಲ್ಲ, ಈಗ ಏನಾದ್ರು ಕೇಳಿದ್ರೆ ಅಲ್ಲಿ ಕೈಯಲ್ಲಿ ಸಿಕ್ಕಿದ್ನೆಲ್ಲ ತಗೊಂಡು ಹೊಡೆಯಕ್ ಹೋಗ್ತಾನಲ್ಲ ಆಸಾಮಿ ಅಂತ ಸರ್. ಅವ್ರು ಏನ್ ಮಾಡ್ತೀರಾ ಸರ್, ಅವತ್ತಿಂದ ಅದ ಇದ್ ಬಂದ್ಬಿಟ್ಟಿದೆ. ದೊಡ್ಡವರು ತಿಳುವಳಿಕೆ ಬೇಕಾದ ತಿಳ್ಕೊಬೇಕು, ಅವ್ರು ಏನೋ ಯಾವ ತರ ವರ್ತಿಸ್ಬೇಕು ಅಂತ ಅನ್ನೋದು ಅವ್ರು ಯಾಕ ಗೊತ್ತಿಲ್ಲ. ನಾವ್ ಹಂಗೂ ಹೇಳಿದ್ರಿ, ಬೇಡ ಸರ್ ಈ ತರ ಎಲ್ಲ ಮಾಡ್ಬೇಡ್ರಿ, ನಿಮ್ಗೆ ಒಳ್ಳೆ ಅಧಿಕಾರ ಸಿಕ್ಕಿದೆ, ಅದನ್ನ ಜನಗಳ ಜೊತೆ ಬಳಸ್ಕೊಳ್ಳಿ, ಒಳ್ಳೆ ಸರ್. ಆಮೇಲೆ ನಮ್ ಪಟ್ಟಣ ಪಂಚಾಯತಿಯಲ್ಲಿ ಏನು ಸರ್ಕಾರ ದುಡ್ಡೇ ಬೇಕಾಗಿಲ್ಲ ಸರ್. ಒಳ್ಳೆ ಅಭಿವೃದ್ಧಿ ಇದೆ, ಒಳ್ಳೆ ದುಡ್ಡಿದೆ ಸರ್, ಫಂಡ್ ಇದೆ, ಒಳ್ಳೊಳ್ಳೆ ಕಂಪನಿಗಳಿದೆ, ಒಳ್ಳೆ ಇದಿದೆ, ಜನಗಳಿಗೆ ಸೇವೆ ಮಾಡೋಷ್ಟು ಒಳ್ಳೆ ಭಾಗ್ಯ ಇದೆ. ಅದೇ ಮಾಡ್ಬೇಕು ಸರ್, ಮಾಡ್ತಾ ಇಲ್ಲ ಅಷ್ಟೇ. ಈ ಹಿಂದೆ ನರಸಿಂಹಮೂರ್ತಿ ಅನ್ನೋರು ಒಬ್ರು ಇದ್ರು ಸರ್, ಆ ಉಮಾಶಂಕರ್ ಮತ್ತೆ ನರಸಿಂಹಮೂರ್ತಿ ಅನ್ನೋರು 4-4.5 ವರ್ಷ ಇದ್ರು. ಅವರು ಮಿನಿಮಮ್ 106 ಕೋಟಿ ಹಗರಣ ಮಾಡೋಗಿದ್ದಾರೆ ಸರ್. ಇವ್ನು 1-2 ಕೋಟಿ ಅಲ್ಲ, 106 ಕೋಟಿಗಳು ಮಾಡಿದ್ದಾರೆ. ಮಿನಿಮಮ್ ಅವರು 23 ಕೋಟಿ ಲಾಭಗಳು ಮಾಡ್ಕೊಂಡು ಹೋಗಿದ್ದಾರೆ ಸರ್. ಟ್ರಾನ್ಸ್ಫರ್ ಆದ್ರೂ ಶ್ವೇತ ಅನ್ನೋದು ಇಲ್ಲೇ ಕುತ್ಕೊಳ್ಳೋದು ಎಲ್ಲ ದುರಾಡಳಿತ. ಒಂದೇ ಪಟ್ಟಿ ತೆಗೆದ್ರೆ ಟೆಂಡರ್ ಕಾಪಿಗಳು ಯಾವ್ಯಾವ ತರ ಮೋಸ ಮಾಡಿದ್ದಾರೆ ಅಂತಂದ್ರೆ ಲೋಕಾಯುಕ್ತರು ಇಮಿಡಿಯೇಟ್ಲಿ ಸಂಬಂಧ ಏನು ಸ್ಟೇಷನ್ಗೆ ಹೋಗಿ ದೂರು ಕೊಟ್ಟಿಲ್ವಾ ಅಂತ ತಮ್ಗ ಇಲ್ಲಾಗಿರುವಂತ ಅನ್ಯಾಯದ ಬಗ್ಗೆ? ಸರ್ ನಾವು ಸಾರ್ವಜನಿಕರು ಸರ್, ನಾನು ಸಾರ್ವಜನಿಕರಾಗಿ ಪ್ರಶ್ನೆ ಮಾಡಿದ್ದೀನಿ, ನಾನು MLA ಬಗ್ಗೆ ಹೇಳಿದೀನಿ. ಇದು ಕೆಂಪೇಗೌಡರು ಜನಾಂಗದವ್ರ ಮೋಸ ಮಾಡಬೇಡಿ, ಅವರೆಲ್ಲ ಅನ್ಯತಾ ಇದ್ ಮಾಡಿದ್ರೆ ಮುಂದಿನ ದಿನಗಳಲ್ಲಿ ನಿಮ್ಗೆ ಅದು ಉತ್ತರ ತಲುಪುತ್ತೆ ಅಂತಾನು ಹೇಳಿದೀನಿ. ಅವರು ತಿದ್ದುಗಂಡು ಬೆಳೆಯಂತದ್ದು ಯುವಕರು ತಿದ್ದುಗಬೇಕು ಸರ್. ತಿದ್ದುಗಂಡಿಲ್ಲ ಅಂದ್ರೆ ನಾವೇನು ಮಾಡಕ್ಕಲ್ಲ ಸರ್, ಜನ ತೀರ್ಮಾನ ಮಾಡ್ತಾರೆ. ಸರ್ ಈಗ ಅದು ಹೆಂಗೆ ಸರ್, ಒಂದೇ ಸುಮಾರು 4 ಕುಟುಂಬಗಳದ್ದೇ ಆಡಳಿತ ನಡೆಯುತ್ತೆ ತಲತಲಾಂತರದಿಂದಲೂ ಅಂತಂದ್ರೆ ಅದು ಹೇಗೆ ಸರ್? ರೋಸ್ಟರ್ ಪದ್ಧತಿ ಅಂತ ಒಂದಿದೆಯಲ್ಲ ಸರ್, ಸರ್ಕಾರಿ ಉದ್ಯೋಗ ನೇಮಕಾತಿ, ಬಡ್ತಿ ಅಥವಾ ಸ್ಥಳೀಯ ಸಂಸ್ಥೆ, ಗ್ರಾಮ ಪಂಚಾಯಿತಿ, ಪಟ್ಟಣ ಪಂಚಾಯಿತಿ ವ್ಯಾಪ್ತಿಗೆ ಬರುತ್ತೆ ರೋಸ್ಟರ್ ಪದ್ಧತಿ. ಅಂದ್ರೆ ಮೀಸಲಾತಿಯನ್ನ ಸಮಾನವಾಗಿ ಮತ್ತು ಸರದಿ ಆಧಾರದ ಮೇಲೆ ಹಂಚಿಕೆ ಮಾಡೋದಕ್ಕೆ ಬಳಸುವಂತ ಖಂಡಿತ ಮಾಡಿದ್ದಾರೆ ಸರ್. ಮೀಸಲ್ ಇದ್ರ ಮೇಲೆನೆ ಮಾಡಿದ್ದಾರೆ ಸರ್. ಆಲ್ರೆಡಿ ಏನಾಗಿದೆ ಅಂತಂದ್ರೆ ನಮ್ಮ ST ಜನಾಂಗದ ಪ್ರೇಮ್ ಕುಮಾರ್ ನಮ್ಮ ಗುರುಗಳೇ ಆಗಿರೋದು. ಅವ್ರು ಏನಾಗಿದೆ ಅಂದ್ರೆ ನಾನೇ ಅನ್ನೋದೊಂದು ಅವ್ರಿಗೆ ಮನ್ಸಲ್ಲಿ ಬಂದ್ಬಿಟ್ಟಿದೆ ಅಷ್ಟೇ. ಎಲ್ಲಾರು ಇದಾರೆ ಸರ್, ಎಲ್ಲಾ ಜನಾಂಗದವರು ಇದಾರೆ. ಈಗ ಆಲ್ರೆಡಿ ಸಾಹಿತ್ಯ ಸಮಿತಿ ಅಧ್ಯಕ್ಷರಾದಂತ ನಾರಾಯಣ ಸ್ವಾಮಿ ಅನ್ನೋರು ಅವ್ರ ಜನರಲ್ ಕ್ಯಾಟಗಿರಿ ಅವರು. ಇನ್ನ ಉಪಾಧ್ಯಕ್ಷ ಆದಂತವ್ರು ಗೊಲ್ಲ ಜನಾಂಗದವ್ರು ಅಂತವ್ರು, ಅವ್ರ ಉಪಾಧ್ಯಕ್ಷ ಆದಂತವ್ರು ಲೇಡಿ, ಎಲ್ಲ ಜನಾಂಗದವರು ಇದ್ದಾರೆ. ಅಂದ್ರೆ ಇಲ್ಲಿ ಅಂಬರೀಶ್ ಅವರ ರೋಸ್ಟರ್ ಪದ್ಧತಿಯನ್ನ ಸರಿಯಾಗಿ ಪಾಲಿಸ್ತಾ ಇದ್ದಾರಾ, ಅಥವಾ ಅಧಿಕಾರಿಗಳ ಜೊತೆ ಶಾಮೀಲಾಗಿ ಮೀಸಲಾತಿಯನ್ನು ಕೂಡ ತಮಗ್ ಬೇಕಾದಂತೆ ಅದಲು ಬದಲು ಏನಾದ್ರು ಮಾಡ್ಕೋತಾರ ಅಂತ? ಅಲ್ಲಿ ಇಲ್ಲ ಸರ್, ಅದಲು ಬದಲು ಏನ್ ಮಾಡಿಲ್ಲ. ಕರೆಕ್ಟ್ ಆಗಿ ವರ್ಕಿಂಗ್ ನಡೀತಾ ಇದೆ ಸರ್, ರೋಸ್ಟರ್ ಇದೆ. ಆದ್ರೆ ಆಡಳಿತ ಮಾಡ್ತಾ ಇರೋದು ಜನಗಳಿಗೆ ಸೇವೆಗಳಾಗ್ತಾ ಇಲ್ಲ ಸರ್. ಮತ್ತೆ ಈ ಸಂಬಂಧ ದೊಡ್ಡ ಅಭಿಯಾನವನ್ನೇ ನಡೆಸಲಿಕ್ಕೆ ಮುಂದಾಗಿದಾರಲ್ಲ ಅಂತ, ಪ್ರೇಮ್ ಕುಮಾರ್ ಹಟಾವೋ ಪಂಚಾಯಿತಿ ಬಚಾವೋ ಅಂತ. ಹೇಗ್ ನಡೀತಿದೆ ಅಂತ ಒಂದು ಅಭಿಯಾನ? ಅವ್ರ ಮುಂದಿನ ದಿನಗಳಲ್ಲಿ ತಿದ್ಕೊಬೇಕು ಸರ್. ಈ ತರ ಜನಗಳ ಬಗ್ಗೆ ಮೇಲೆ ಹೋಗ್ಬಾರ್ದು. ಯಾಕೆ ಗೊತ್ತಾ, ಅಧಿಕಾರ ಸಿಕ್ಕಿರೋದು ಪುಣ್ಯ ಸರ್. ಅದನ್ನ ನಾವ್ ಏನು ಅನ್ನೋದನ್ನ ಜನಗಳಿಗೆ ತೋರಿಸ್ಬೇಕು ಹೊರತು ಕೆಲಸದ ರೂಪದಲ್ಲಿ ನಾವು ಆ ತರದಲ್ಲಿ ನಮ್ಮ ವೈಯಕ್ತಿಕವಾಗಿ ದ್ವೇಷ ಕಾರಬಾರ್ದು ಸರ್. ಆ ಸ್ಥಾನಕ್ಕೆ ಬರೋದೇ ದುಡ್ಡು ಮಾಡ್ಕೊಳಕ ಅಂತ ಸರ್. ಆ ಸ್ಥಾನ ಸಿಕ್ಕದೆ ದೊಡ್ಡ ಮುಖ್ಯ ಸರ್. ಆ ಸ್ಥಾನಕ್ಕೆ ಹೋದ್ಮೇಲೆ ಜನಗಳ ಸೇವೆ ಮಾಡ್ಬೇಕು ಸರ್. ಅಂದ್ರೆ ದುಡ್ಡು ಮಾಡ್ಕೊಳ್ಳೋದಂತೆ ವಿಪರೀತವ ನಡೀತಾ ಇದೆ ಅಂತೀರಿ? ದುಡ್ಡು ಎಲ್ಲಾದ್ರಲ್ಲಿ ಬೇರೆದ್ರಲ್ಲಿ ಮಾಡ್ಕೊಂಬೋದು ಸರ್, ಇದ್ರಲ್ಲಿ ಏನ್ ಮಾಡಬಾರ್ದು ಸರ್. ಜನಗಳ ಸೇವೆ ಮಾಡ್ಬೇಕು. ಯಾಕೆ ಗೊತ್ತಾ, ಎಷ್ಟೋ ಜನ
ನಲವತ್ತೈದು ಸಾವಿರ ಜನ ಗೆಲ್ಸಿ ಕಳ್ಸಿರ್ತಾರೆ. ಇವ್ರೇನೋ ಮಾಡ್ತಾರೆ ಅಂತ ಕಾಯ್ತಾ ಇರ್ತಾರೆ ಸರ್. ಈಗ ಅವರನ್ನು ಕೆಳಗಿಳಿಸ್ಬೇಕು ಅನ್ನುವಂಥ ಒಂದು ನಿಟ್ಟಿನಲ್ಲಿ ನಡೀತಾ ಇರುವಂಥ ಒಂದು ಹೋರಾಟ ಯಾವ ಸ್ವರೂಪ ಪಡ್ಕೊಂಡಿದೆ ಅಂತ? ಸರ್ ಆಲ್ರೆಡಿ ಇವರು MLA ಅವ್ರು ನಿರ್ಧಾರ ಮಾಡ್ಬೇಕು. ಹಾಂ ಅವ್ರಿಗೆ ಬುದ್ಧಿ ಹೇಳ್ತಾರೋ ಇಲ್ಲಾಂದ್ರೆ ಏನ್ ಮಾಡ್ತಾರೆ ಅನ್ನೋದು MLA ಅವ್ರು ಬಿಟ್ಟಿದೆ ಸರ್. ನಾವು ಸಾರ್ವಜನಿಕರು ಹೇಳಕ್ ಆಗಲ್ಲ ಸರ್. ಮತ ಹಾಕಿದಿರಿ, ಗೆಲ್ಸಿದ್ದಾರೆ, ಅದನ್ನ ತೀರ್ಮಾನ MLA ಅವರು ಗಮನದಲ್ಲಿ ಇರುತ್ತೆ ಸರ್. ಅವ್ರಿಗೆ ದೂರು ಕೊಟ್ಟರು ಕೂಡ ಅವ್ರು ಯಾವುದೇ ರೀತಿ ಆಕ್ಷನ್ ತಗೋತಿಲ್ವಂತಲ್ಲ? MLA ಅವ್ರು ತಗೊಳೋದಕ್ಕೆ ಏನಾಗಿದೆ, ಅವ್ರದೇ ಬಾಡಿ ಅಲ್ಲ ಸರ್, ಅವ್ರದೇ ಇದು, ಅವರೇ ಕೈಗೊಂಬೆ ಆಗಿ ಅವ್ರು ಹೆಂಗ್ ಬೇಕಾ ಹಂಗ ಅವರೇ ಆಡಿಸ್ತಾರೆ. ಗೆಲ್ಸಿದಾರಲ್ಲ ಸರ್, ಇನ್ನು 2 ವರ್ಷ ಇದೆ. 2 ವರ್ಷಕ್ಕೆ ನೋಡೋಣ ಬಿಡಿ, ಜನ ಅವತ್ತು ಇನ್ನೊಂದ್ ಸ್ವಲ್ಪ ದುಡ್ಡು ಕೊಟ್ರೆ ಆಗ್ತಾರೆ ಅನ್ನೋ ಭಾವನೆ ಇವ್ರಿಗ. ಓಕೆ, ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ ಅಂಬರೀಶ್ ಅವರೇ. ಓಕೆ, ತಾವು ಸಾಕಷ್ಟು ಮಾಹಿತಿಯನ್ನ ಕೊಟ್ರಿ. ಏಕೆಂದ್ರೆ ರೋಸ್ಟರ್ ಪದ್ಧತಿಯ ಅನ್ವಯ ನಾವು ಗಮನಿಸ್ತಾ ಹೋದರೆ ಸಾಮಾಜಿಕ ನ್ಯಾಯ ಮತ್ತು ಏಕಸ್ವಾಮ್ಯವನ್ನು ತಡೆಗಟ್ಟುವಂಥದ್ದು ಮತ್ತು ಪಾರದರ್ಶಕತೆಯಿಂದ ಆಡಳಿತ ನಡೆಸುವಂಥದ್ದೇ ಈ ರೋಸ್ಟರ್ ಪದ್ಧತಿ. ಆದರೆ ಎಲ್ಲೋ ಒಂದು ಕಡೆ ಈ ರೋಸ್ಟರ್ ಪದ್ಧತಿ ಅನ್ನುವಂಥದ್ದು ಇಲ್ಲಿ ನಡೀತಾ ಇದೆ ಅಂದರೂ ಕೂಡ ಇಲ್ಲಿ ಅಧ್ಯಕ್ಷಗಿರಿ ಏನಿದೆ, ಪ್ರೇಮ್ಕುಮಾರ್ ಅಧ್ಯಕ್ಷನಾಗಿ ನಡೆಸ್ತಾ ಇರುವಂಥ ಸರ್ವಾಧಿಕಾರಿ ಧೋರಣೆ ಏನಿದೆ, ಇದಕ್ಕೆ ಇನ್ಮುಂದಾದರೂ ಕಡಿವಾಣ ಬೀಳುತ್ತಾ? ಇದಕ್ಕೆ ಸಂಬಂಧಪಟ್ಟಂತೆ ಈಗ ಜನ ಕೂಡ ರೋಸಿ ಹೋಗಿದ್ದಾರೆ. ಟೆಂಡರ್ ಕರೆಯದೆ ಒಂದು ಕಡೆ ಕೆಂಪೇಗೌಡ ಪ್ರತಿಮೆಯನ್ನು ಸ್ಥಾಪನೆ ಮಾಡಲಿಕ್ಕೆ ಮುಂದಾಗುವಂಥದ್ದು ಇರಬಹುದು. ಆದರೆ ಯಾವುದೇ ರೀತಿ ಟೆಂಡರ್ ಇರೋದಿಲ್ಲ, ತಾನು ಆಡಿದ್ದೇ ಆಟ ಅನ್ನುವಂಥ ರೀತಿಯಲ್ಲಿ ವರ್ತನೆ ಮಾಡೋದು, ಇದು ಪ್ರೇಮ್ಕುಮಾರ್ನ ದುರ್ವರ್ತನೆಗೆ ಹಿಡಿದ ಕೈಗನ್ನಡಿ ಅಂತ ಜನ ಹಿಡಿ ಶಾಪ ಹಾಕ್ತಾ ಇದ್ದಾರೆ. ಇನ್ನಾದರೂ ಕ್ರಮ ತೆಗೆದುಕೊಳ್ತಾರ ಸಂಬಂಧಪಟ್ಟವರು ಅನ್ನುವಂಥದ್ದನ್ನು ಕಾದು ನೋಡಬೇಕು ಈತನ ವಿರುದ್ಧ.